ನಾಟಿಕಲ್ ತಿರುವಿನಲ್ಲಿ ಸಂಭವಿಸಿದ ಪಿಎ ಕಾಲೇಜ್ ಬಸ್ ಅಪಘಾತದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಅವುಗಳಲ್ಲಿ ಉಳ್ಳಾಲವಾನಿಯ ಇನ್ಸ್ಟಾಗ್ರಾಂ ಪೋಸ್ಟ್ಗೆ ಬಂದಿರುವ ಒಂದು ಕಾಮೆಂಟ್ ಸಾಕಷ್ಟು ಗಮನವನ್ನು ಸೆಳೆದಿದೆ. ಕಾಮೆಂಟ್ ಬರೆದಿರುವ ವ್ಯಕ್ತಿ ತಾನು ಪಿಎ ಕಾಲೇಜಿನ ಮಾಜಿ ವಿದ್ಯಾರ್ಥಿ ಹಾಗೂ ಮಾಜಿ ಬಸ್ ಪ್ರಯಾಣಿಕ ಎಂದು ಹೇಳಿಕೊಂಡಿದ್ದು, ಈ ರೀತಿಯ ಘಟನೆಗಳು ಹೊಸದಲ್ಲ. ಚಾಲಕ ತನ್ನ ಮಡದಿ ಜೊತೆ ಜಗಳವಾಡಿಕೊಂಡು ಬಂದು ಒತ್ತಡದಲ್ಲಿಯೇ ವಾಹನವನ್ನು ಚಲಾಯಿಸುತ್ತಿದ್ರು. ಬಸ್ಗಳ ನಿರ್ವಹಣೆ ಸಮರ್ಪಕವಾಗಿರಲಿಲ್ಲ. ಹಳೆಯ ಹಾಗೂ ಕಳಪೆ ಸ್ಥಿತಿಯ ವಾಹನಗಳನ್ನು ಬಳಸಲಾಗುತ್ತಿತ್ತು. ಪ್ರಯಾಣಿಕರ ಸುರಕ್ಷತೆಗಿಂತ ಶುಲ್ಕ ಸಂಗ್ರಹಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇತ್ತು ಎಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಅಲ್ಲದೆ ಬಸ್ಸಿನ ಸ್ಥಿತಿ ಕಳಪೆಯಾಗಿದ್ದು, ದೀರ್ಘಕಾಲ ಪ್ರಯಾಣಿಸಿದ ಕೆಲ ವಿದ್ಯಾರ್ಥಿಗಳಿಗೆ ಬೆನ್ನು ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಉಂಟಾಗಿದ್ದವು ಎಂದು ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆದರೆ ಈ ಎಲ್ಲ ಆರೋಪಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬರು ಮಾಡಿದ ವೈಯಕ್ತಿಕ ಹೇಳಿಕೆಗಳಾಗಿದ್ದು, ಇದುವರೆಗೆ ಯಾವುದೇ ಅಧಿಕೃತ ಸಂಸ್ಥೆ ಅಥವಾ ತನಿಖಾ ಅಧಿಕಾರಿಗಳು ಇವುಗಳನ್ನು ದೃಢೀಕರಿಸಿಲ್ಲ. ಈ ಕಾಮೆಂಟ್ ಅನ್ನು ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ. ಇದರ ಬಗ್ಗೆ ಕೂಲಂಕುಷವಾಗಿ ಅಧಿಕಾರಿಗಳು ತನಿಖೆ ನಡೆಸಬೇಕು. ಇದರ ಜೊತೆಗೆ ಅಪಘಾತಕ್ಕೆ ನಿಖರ ಕಾರಣ ಏನು, ಚಾಲಕನ ನಿರ್ಲಕ್ಷ್ಯವೇ, ವಾಹನದ ತಾಂತ್ರಿಕ ದೋಷವೇ, ರಸ್ತೆ ಪರಿಸ್ಥಿತಿಯೇ ಅಥವಾ ಬೇರೆ ಯಾವುದೇ ಕಾರಣವೇ ಎಂಬುದು ಪೊಲೀಸ್ ತನಿಖೆ ಹಾಗೂ ತಾಂತ್ರಿಕ ಪರಿಶೀಲನೆಯ ಬಳಿಕವೇ ಸ್ಪಷ್ಟವಾಗಲಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗುವ ಆರೋಪಗಳು ತನಿಖೆಗೆ ದಾರಿದೀಪವಾಗಬಹುದು, ಆದರೆ ಅವು ಅಂತಿಮ ಸತ್ಯವಲ್ಲ. ಆದ್ದರಿಂದ ಅಧಿಕೃತ ತನಿಖೆಯ ವರದಿ ಹೊರಬರುವವರೆಗೆ ಕಾಯಬೇಕಾಗಿದೆ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.